ಶೇಖರ್. ಅಮ್ಮ ನಿಮ್ಮ ಹೆಸರು? ವಿಜಯಲಕ್ಷ್ಮಿ. ಅಪ್ಪ ನಮ್ಮ ಸೆರಾಕೆರ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ಯಾರಪ್ಪ? ನನಗೆ ತಿಳಿಸ್ಕೊಟ್ಟಿದ್ದು ಇವ್ರನ್ನೇ ಫಸ್ಟು. ಆದರೆ ನಾವು 1 ತಿಂಗಳು 2 ತಿಂಗಳಾಯಿತು ಬರೋಕ್ಕೆ, ಟೈಮೇ ಸಿಗಲಿಲ್ಲ. ಆಮೇಲೆ ಸಡನ್ ಆಗಿ ಆ ಏರಿಯಾನಲ್ಲಿದ್ದಾಗ ನಾನು ನನ್ನ ಫ್ರೆಂಡು ಬಂದ್ವಿ. ಬಂದ್ಬಿಟ್ಟು 1 ಅವರ್ ಇದ್ಬಿಟ್ಟು ಹೋದ್ವಿ. ಆಮೇಲೆ ಮಾರನೇ ದಿವಸ ರೆಗ್ಯುಲರಾಗಿ ನಾನು ಬಂದೆ. ವಾಟ್ರು, ಬೆಡ್ಡು ಇದೆಲ್ಲ ಥಿಯರಿ ಎಲ್ಲ ಗೊತ್ತಾಯಿತು. ಸೊ ತೋರಿಸಿದ್ಮೇಲೆ ಫಸ್ಟ್ ಪ್ರಿಫರೆನ್ಸ್ ಏನಾದರೂ ಮಾಡಿ ಸಾಲನ ಏನೋ ಒಂದು ಫಸ್ಟ್ ನೀರು ಮಾತ್ರ ಚೆನ್ನಾಗಿ ಆರೋಗ್ಯವಾಗಿ ಯೂಸ್ ಆಯಿತು ಅಂದರೆ ಎಲ್ಲ ಬೇಸ್ ಕಾಯಿಲೆನೇ ಹೋಗುತ್ತೆ. ನೀರು ಒಂದಿದ್ರೆ ಎಲ್ಲ ತೊಂದರೆನೂ ಗುಣ ಆಗುತ್ತೆ ಅಂತ ಅದಕ್ಕೆ ಮೈಂಡ್ ಮಾಡಿದಿರ ಬ್ಯಾಂಕಲ್ಲಿ ಲೋನ್ ಅಪ್ಲೈ ಮಾಡಿ ಅವ್ರ ಹೆಸರಲ್ಲಿ ಇಮಿಡಿಯೇಟ್ ಕೊಟ್ಟರು. ಹಂಗೆ ಇಮಿಡಿಯೇಟ್ ತಗೊಂಡೆ. 15 ದಿವಸದಲ್ಲೆಲ್ಲ ತಗೊಂಡೆ. 15 ದಿನದಲ್ಲೇ ವಾಟರ್ ಡಿವೈಸು ಫಸ್ಟ್ ಪ್ರಿಫರೆನ್ಸ್ ವಾಟರ್ಗೆ ಕೊಟ್ಟಿದ್ದು. ಬೆಡ್ ಬಂದು ಇವ್ರಿಗೆ ಟ್ಯಾಬ್ಲೆಟ್ಸ್ ಇರೋದ್ರಿಂದ ಥೈರಾಯ್ಡು, BP ಒಂದೊಂದಾಗಿ ಕಮ್ಮಿ ಆಗಿದೆ. ಶುಗರು ಇವಾಗ ಫ್ಲಕ್ಚುಯೇಷನಲ್ಲಿದೆ, ಇನ್ನೂ ಕಮ್ಮಿ ಆಗುತ್ತೆ ರೆಗ್ಯುಲರ್ ಆಗಿ ಹೋಯ್ತು. ನಂದು 1 ಅವರ್ ನಾನು ಇವರಾದ್ಮೇಲೆ 1 ಅವರ್ ನಾನು ಮಲಗ್ತೀನಿ. ಎಫೆಕ್ಟಿವ್ ಇದೆ, ಕಾಣಿಸುತ್ತೆ. ನಂದೇನು ತೊಂದರೆ ಏನೂ ಇಲ್ಲ, ನಾರ್ಮಲ್ ಆಗೇ ಇದೆ. ಶುಗರ್ 140, 135, 160 ಇದೆ. ನನ್ನ ಏಜಿಗೆ ತಕ್ಕನಂಗೆ ಅದೇ ಇದೆ. ಲೆಸ್ ಆಗಬೇಕು, ನೋಡೋಣ ಟೈಮ್ ಒನ್ಲಿ. ಪ್ಲಸ್ ನಾರ್ಮಲ್ ಅಂದರೆ ಸ್ವಲ್ಪ ಜಾಸ್ತಿ ಇದೆ. ಒಂದೇ ಒಂದು ಟ್ಯಾಬ್ಲೆಟ್ ತಗೊಳ್ತೀನಿ ಬೆಳಿಗ್ಗೆ ಹೊತ್ತು, ರಾತ್ರಿ ಹೊತ್ತು. ಇವಾಗ ಅಮ್ಮಂಗೆ ಹೇಳಿದ್ರಿ ಥೈರಾಯ್ಡ್ ಇದೆ, ಶುಗರ್ ಇದೆ, ನನಗೂ ಕೂಡ ಶುಗರ್ ಇದೆ ಅಂತ ಹೇಳಿ. ಇದಕ್ಕೆಲ್ಲ ಬಂದು ನೀವು ಡಾಕ್ಟರ್ ಹತ್ರ ಎಷ್ಟು ಅಮೌಂಟ್ ಖರ್ಚು ಮಾಡಿದಿರಪ್ಪ? ಡಾಕ್ಟ್ರಿಗೆ ಮೊದಲು ರೆಗ್ಯುಲರ್ ಟ್ಯಾಬ್ಲೆಟೇ ಜಾಸ್ತಿ ಆಗಿದ್ದು. ಆಮೇಲೆ ಡಾಕ್ಟ್ರು ಪ್ರಿಸ್ಕ್ರಿಪ್ಷನು, ಚೆಕಪ್ಪು, ಒಂದೊಂದು ಸಾರಿ ಹೋದರೆ ಲಿಪಿಡ್ ಟೋಟಲ್ ಇದು ಲಿಪಿಡ್ ಟೆಸ್ಟ್, ಲಿಪಿಡ್ ಸೇರಿಸಿದ್ರು ಜಾಸ್ತಿ ಆಗುತ್ತೆ. ಶುಗರ್ ಟೆಸ್ಟ್, ಲಿಪಿಡ್ ಅದು ರ್ಯಾಂಡಮ್ 3 ತಿಂಗಳಿಗೆ ಒಂದ್ಸಾರಿ ಟೋಟಲ್ ತೆಗೆದು ಆಗ್ಬಿಟ್ಟು ಅದು ಯಾವಾಗೂ ಡಿಫ್ರೆನ್ಸ್ ಬರ್ತಾ ಇತ್ತು. ಅದು ಸ್ವಲ್ಪ ಇವಾಗ ಕಮ್ಮಿ ಆಗಿದೆ. ಜಾಸ್ತಿ ಇದ್ದಿದ್ದು. ಟ್ರೈಸಿರಲೈಟ್ಸು ಕಮ್ಮಿ ಆಗಿದೆ. ಖರ್ಚು ಇವಾಗ ಇವ್ರಿಗೊಂದು 4-5 ವರ್ಷದಿಂದ ಇದೆ. ನನಗೊಂದು 5-7. ಸ್ಟಾರ್ಟಿಂಗ್ ಬಂದಾಗ ಗೊತ್ತಾಗ್ಲಿಲ್ಲ, ನಾವು ನಾರ್ಮಲ್ ಆಗೇ ಇದ್ವಿ, ಗೊತ್ತಾಗ್ತಾ ಇರಲಿಲ್ಲ. ಓಕೆ, ಗೊತ್ತಾದ್ಮೇಲೆ ಒಂದೇ ಒಂದು ಟ್ಯಾಬ್ಲೆಟ್, ಆವತ್ತಿಂದ ಇವತ್ತವರೆಗೂ ಒಂದೇ ಟ್ಯಾಬ್ಲೆಟ್. ಈಗ ಅಮ್ಮಂಗೆ ಆಗ್ಲಿ ಹೊರಗಡೆ ಅಮೌಂಟ್ ಖರ್ಚು ಮಾಡಿದೀನಿ ಅಂತ ಹೇಳ್ತಿದ್ದೀರಾ? ಹೌದು. ಅಮೌಂಟ್ ಹೊರಗಡೆ ಖರ್ಚು ಮಾಡಿದ್ರಾ? ಡಾಕ್ಟರ್ ಹತ್ರ ಎಲ್ಲ ತೋರಿಸ್ಕೊಂಡಿದ್ರಾ? ಆದ್ರೂ ಅಮ್ಮಂಗೆ ತೊಂದರೆ ಗುಣ ಆಯ್ತಪ್ಪ? ಇವಾಗ ಸೆರಾಕೇರ್ ಬಂದ್ಮೇಲೆ ಡಾಕ್ಟರ್ ಹತ್ರ ಹೋಗೋದು ಸ್ವಲ್ಪ ಕಮ್ಮಿ ಆಗಿದೆ. ಸ್ವಲ್ಪ ಏನು ಜಾಸ್ತಿನೇ ಜಾಸ್ತಿ. 3 ತಿಂಗಳಿಗೂ ಹೋಗ್ಬೇಕಾಗಿತ್ತು ಟ್ಯಾಬ್ಲೆಟ್ಗೆ, ಚೆಕ್ ಮಾಡಿ. ಇವಾಗ ಪ್ರಾಡಕ್ಟ್ ಬಂದು ನಿಮ್ಮ ಮನೇಲೇ ಇರೋದ್ರಿಂದ ಜೆಡ್ ಬೆಡ್ ಆಗ್ಬೋದು, ಆಲ್ಕಲೈನ್ ಅಯನೈಸ್ಡ್ ವಾಟರ್ ಡಿವೈಸ್ ಆಗ್ಬೋದು, ಇದೆಲ್ಲ ಇರೋದ್ರಿಂದ ನೀವು ಆಸ್ಪತ್ರೆಗೆ ಒಂದು 8 ತಿಂಗಳಾಯ್ತು. ಲಾಸ್ಟ್ ಜನವರಿನಲ್ಲಿ ಚೆಕ್ ಮಾಡಿದ್ದು. ಆಲ್ಮೋಸ್ಟ್ 1 ಇಯರ್ ಆಗ್ತಾ ಇದೆ, ಅಕ್ಟೋಬರ್. ಸೂಪರ್ ಅಪ್ಪ. ಇವಾಗ ಅಮ್ಮಗೆ ಥೈರಾಯ್ಡ್ಗೆ ಟ್ಯಾಬ್ಲೆಟ್ ಬಿಟ್ಟಿದ್ದೀನಿ ಅಂತ ಹೇಳ್ತಿದ್ದೀರಾ? BPನೂ ಬಿಟ್ಟಿದ್ದಾರೆ, ಟ್ಯಾಬ್ಲೆಟು ಬಿಟ್ಟಿದ್ದಾರೆ. BP ಮತ್ತೆ ಥೈರಾಯ್ಡ್ಗೆ ಎರಡಕ್ಕೂ ಕೂಡ ಟ್ಯಾಬ್ಲೆಟ್ ಬಿಟ್ಟಿದ್ದೀರಾ ಅಂತ ಹೇಳ್ತಿದ್ದೀರಾ? ಇವಾಗ ಅಮ್ಮ ಬಂದು ಟ್ಯಾಬ್ಲೆಟ್ ಬಿಟ್ಟಿದ್ದೀರಾ, ಖುಷಿ ಆಗ್ತಾ ಇದೆಯಪ್ಪ ನಿಮ್ಗೆ? ನನಗೆ ಮೆಡಿಕಲ್ ಬಿಲ್ ಕಮ್ಮಿ ಆದ್ರೆ ನಾವು ಚೆನ್ನಾಗಿರ್ತೀವಿ. ಮೆಡಿಕಲ್ ಬಿಲ್ ಕಡಿಮೆ ಆದ್ರೆ ಚೆನ್ನಾಗಿರ್ತೀವಿ. ಮೆಡಿಸಿನ್ ಇಂದನೇ ತೊಂದ್ರೆ ಅಂತ ಗೊತ್ತಿದೆ, ಹೌದಲ್ಲಪ್ಪ? ನಮ್ಮ ಕಿಡ್ನಿಗೆ ಪ್ರಾಬ್ಲಮ್ಸ್ ಅನ್ನೋದು ಆಗುತ್ತೆ. ಇವಾಗ ಮೆಡಿಸಿನ್ ಸ್ಟಾಪ್ ಮಾಡಿದಿರಾ, ಮನೇಲೆ JDL ಆಲ್ಕಲೈನ್ ಅಯನೈಸ್ಡ್ ವಾಟರ್ ಕುಡಿತಿದ್ದೀರಾ, ಬೆಡ್ ಥೆರಪಿ ಮಾಡ್ಕೊಳ್ತಾ ಇದ್ದೀರಾ. ಇದಕ್ಕೆಲ್ಲ ಬಂದು ನಿಮ್ಗೆ ಅಮೌಂಟ್ ಜಾಸ್ತಿ ಅನಿಸ್ಲಿಲ್ವಪ್ಪ? ನಾನು ಬಂದು 15 ದಿವಸದಲ್ಲೇ ನೋಡ್ಬಿಟ್ಟು ಪ್ರಿಫರೆನ್ಸ್ ಕೊಟ್ಟಿದ ತಕ್ಷಣನೇ ಒಂದೇ ಡಿಸಿಷನ್ ಮಾಡಿದೆ, ಅದು ಬೇಕು ಅಷ್ಟೇ. ನಿಮ್ಮ ಹತ್ರ 1 ತಿಂಗಳು ಬಂದ್ರೂ ಕ್ಯೂ ಸಿಸ್ಟಮ್ ಇತ್ತು, ನಮ್ಗೆ ಬೇರೆ ಟೈಮ್ಗಳು ವೇಸ್ಟ್ ಆಗ್ತಾ ಇತ್ತು. ಬಟ್ ಏನು ಮಾಡೋಣ, ಟೈಮಿಂಗ್ ಬೇರೆ ಸ್ಯೂಟ್ ಆಗಲ್ಲ. ಆದ್ದರಿಂದ ಇಮಿಡಿಯೇಟ್ ಆವಾಗಲೇ ಡಿಸೈಡ್ ಮಾಡಿ ಸಾಲ ಆದ್ರೂ ಸೇರಿ ಮಾಡಿ ತಗೊಂಡ್ಬಿಡ್ತು. ಸೆರಾಕೆರ್ಗೆ ಬಂದು ವೆಯ್ಟ್ ಮಾಡಬೇಕು ಆಗ್ತಿರ್ಲಿಲ್ಲ, ಅದಕ್ಕೋಸ್ಕರ ನನ್ನ ಮನೆಗೆ ತಗೊಂಡೋದೆ. ಟೈಮಿಂಗ್ಸ್ ಸೆಟ್ ಆಗ್ತಾ ಇರಲಿಲ್ಲ, ಹಂಗೂ 1 ವಾರ ಬರಲಿಲ್ಲ ಊರುಗಳಿಗೆ ಹೋದ್ರೆ. ಹಂಗೆ ಇವಾಗ ಬಂದಿದ ತಕ್ಷಣ ಮಲಗ್ತೀವಿ, ಊರಿಗೆ ಹೋದ್ರೂ ಪರವಾಗಿಲ್ಲ. 1 ಅವರ್. ಈಗ ಊರಿಗೆ ಹೋಗಿ ಬಂದ್ರೂ ಕೂಡ ಆರಾಮಾಗಿ 1 ಅವರ್ ಥೆರಪಿ ತಗೊಳ್ತೀರಾ? ಯಾವ ಟೈಮ್ ಬೇಕಾ ಟೈಮ್ ಥೆರಪಿ ತಗೊಳ್ತೀರಾ? ಸೆರಾಕೆರ್ಗೆ ಬಂದ್ರೆ ವೆಯ್ಟ್ ಮಾಡಬೇಕು, ಇದಕ್ಕೋಸ್ಕರ ಮನೆಗೆ ತಗೊಂಡ್ರಪ್ಪ ನೀವು? ಇವಾಗ ಸೆರಾಕೆರ್ ಜೆಸ್ಟೋ ಥೆರಪಿಯಿಂದ ನಿಮ್ಗೆ ಇಷ್ಟೊಂದು ಇಂಪ್ರೂವ್ಮೆಂಟ್ ಅನ್ನೋದು ಆಗಿದೆ. ಅಲ್ಲಿ ಬರುವಂತ ಅಪ್ಪ ಅಮ್ಮಗೆ ಏನ್ ಹೇಳಕ್ ಇಷ್ಟಪಡ್ತೀರಪ್ಪ? ನಾ ಇಲ್ಲಿ ಯಾರು ಬಂದ್ರು ಅವ್ರಿಗೆ ನಮ್ಮ ಇದರಲ್ಲಿ ನಾನು ಮಾರ್ಕೆಟಿಂಗ್ ಅಲ್ಲ, ಆದರೆ ನನಗೆ ಒಳ್ಳೆ ವಿಷಯ ಎಲ್ಲರಿಗೂ ಹೇಳ್ತೀನಿ, ತಗೊಂಬಿಡಿ, ಸಾಲನಾದರೂ ಮಾಡಿ ತಗೊಳ್ಳಿ. ತಗೊಂಡು ಅದ್ರದ್ದು 2 ಇಯರ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. 10 ಕಾಯಿಲೆ ಇಟ್ಕೊಂಡು ಒಂದೇ ವರ್ಷದಲ್ಲಿ ಜಲ್ದಿ ವಾಸಿ ಆಗೋ ಅಂದ್ರೆ ಆಗಲ್ಲ. ಒಂದೊಂದು ಅದಕ್ಕೆ ಟೈಮ್ ಇದೆ, ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಇದು ಕ್ಯೂರ್ ಮಾಡುತ್ತೆ ಅಷ್ಟೇ. ಅದರಿಂದ ತಗೊಂಡಷ್ಟು ನಿಮಗೆ
ಏಜ್ ಆದಂಗೂ ನೀವು ಆಕ್ಟಿವ್ ಆಗಿರ್ತೀರಾ. ಓಕೆಪ್ಪ ನೀವು ಅದು ಮಿಲಿಟ್ರಿ ಯೋಧರಾಗಿದ್ದೀರಾ, ಅದನ್ನು ಕೂಡ ಹೇಳ್ತಿದ್ದೀರಾ. ಆ ಥರ ಇದ್ಕೊಂಡು ಬೇರೆಯವ್ರಿಗೂ ಕೂಡ ಈ ಥರ ಹೇಳ್ತೀರಾ ವಾಟ್ರಿಂದ ಉಪಯೋಗ ಇದೆ ಅಂತ ಹೇಳ್ತೀರಾ. ವಾಟ್ರಿಂದಾನೇ ಉಪಯೋಗ. ಅದು ವಾಟ್ರ್ ಬೇಕಾದ್ರೆ ನಾವು ಹೊರಗಡೆ ಕುಡಿಯೋದೇ ಇಲ್ಲ, ಎಲ್ಲ ಇಲ್ಲಿಂದಾನೆ 4 ಬಾಟ್ಲ್ ಆದ್ರೂ ಹೊತ್ಕೊಂಡು ಹೋಗ್ತೀವಿ. ಓಕೆಪ್ಪ, ಕುಡಿತೀವಿ. ಮನೆಯಿಂದನೇ ಜೇಡ್ ವಾಟರ್ ಜೇಡ್ ತಗೊಂಡೋಗಿ ನೀವು ವಾಟರ್ ಕುಡಿತೀರಾ. ಎಲ್ಲಾದ್ರೂ Okay. 2 ದಿವಸ ಅಂದ್ರೂ 4-5 ಬಾಟ್ಲ್. ಕೋಲ್ಡ್ ಆಗಲ್ಲ, ಹೊರಗಡೆ ನೀರು ಕುಡಿದ್ರೆ ತಕ್ಷಣ ಕೋಲ್ಡ್ ಆಗುತ್ತೆ, ಎಫೆಕ್ಟ್ ಆಗ್ತಾ ಇರುತ್ತೆ. ಬಟ್ ಈ ನೀರಿನಲ್ಲಿ ಯಾವುದು ಇದಿಲ್ಲ. ಓಕೆಪ್ಪ, ಈ ನೀರಲ್ಲಿ ಏನೂ ಆಗಲ್ಲ. ಎಲ್ಲ ನೀರು ಕುಡ್ದಿದ್ದೀನಿ, ಸಮುದ್ರದ ನೀರಿಂದ ಆಲ್ ಓವರ್ ಇಂಡಿಯಾ. ಓಕೆಪ್ಪ, ಆದ್ರೆ ಮಿಲಿಟರಿ ಈ ಯೋಧರಾಗಿರೋದ್ರಿಂದ ಜೇಡ್ ಸ್ಟೋನ್ ನೀರು ವರ್ತ್ ಇದೆ, ಓಕೆಪ್ಪ, ಇಲ್ಲ ಅಂತ ಹೇಳಿಲ್ಲ. ನೀವು ಯೋಧರಾಗಿರೋದ್ರಿಂದ ಎಲ್ಲ ಕಡೆ ನೀರನ್ನು ಕುಡಿದಿದ್ದೀರಾ, ಅದ್ರ ಬಗ್ಗೆ ನಿಮ್ಗೆ ಗೊತ್ತಿದೆ. ಆದ್ರೆ ಜೇಡ್ ವಾಟ್ರು ಬೆಸ್ಟ್ ಅಂತ ಹೇಳ್ತೀರಾ. ಬೆಸ್ಟ್ ಅಡಿಗೆನೂ ಟೇಸ್ಟ್. ಮನೇಲಿ ಏನೆಲ್ಲ ಮಾಡಿದ್ರೆ ಪ್ರತಿಯೊಂದನ್ನು ಟೇಸ್ಟ್ ಆಗಿದೆ. ಮಟನ್, ಚಿಕನ್